Bible says God's word is alive, ಸತ್ಯವೇದ ಹೇಳುತ್ತದೆ ದೇವರ ವಾಕ್ಯವು ಸಜೀವವಾದದ್ದು, active and powerful. ಅದು ಕಾರ್ಯ ಸಾಧಕವಾದದೆಂಬುದಾಗಿ ನೋಡುತ್ತೇವೆ. So powerful that can impact both spiritually, even in the area of your soul, and also physically as well. ಅದು ನಮ್ಮ ಪ್ರಾಣ ಮತ್ತು ನಮ್ಮ ಶರೀರದ ಮೇಲೆ ಕಾರ್ಯ ಪರಿಣಾಮ ಬೀರಲಿಕ್ಕೆ ಸಾಧ್ಯ. So even as you open your heart this evening and listen to God's word, I want you to listen and hear God's word with great expectation. ಈ ಸಂಜೆ ಸಮಯದಲ್ಲೂ ನೀವು ದೇವರ ವಾಕ್ಯವನ್ನು ಕೇಳುತ್ತಿರುವಾಗ ಒಂದು ದೊಡ್ಡ ಎದುರು ನೋಡುವಿಕೆ ಒಟ್ಟಿಗೆ ನೀವು ವಾಕ್ಯವನ್ನ ಕೇಳಿ. So that God's word can be effective in your life. ಆಗ ನಿಮ್ಮ ಜೀವನದಲ್ಲಿ ದೇವರ ವಾಕ್ಯವು ಪರಿಣಾಮ ಬೀರಲಿಕ್ಕೆ ಸಾಧ್ಯವಾಗುತ್ತದೆ. We've been doing a series called Spiritual Realities. We started it, 2 weeks ago. ನಾವು 2 ವಾರಗಳ ಹಿಂದೆಯಿಂದ ನಾವು ಆತ್ಮಿಕವಾದಂಥ ಸತ್ಯತೆ ಕುರಿತಾಗಿ ನಾವು ವಾಸ್ತವತೆ ಕುರಿತಾಗಿ ಕಲಿತಾ ಇದ್ದೇವೆ. Today is part 3. ಇಂದು ಅದರ 3ನೆಯ ಸರಣಿಯಾಗಿದೆ. And just to briefly review what we discussed in the last 2 weeks. ನಾವು ಕಳೆದ 2 ವಾರದಲ್ಲಿ ಏನನ್ನ ಕಲಿತೆವೆಂಬುದಾಗಿ ನಾನು ಸಂಕ್ಷಿಪ್ತವಾಗಿ ತಿಳಿಯಪಡಿಸ್ತೇನೆ. We discussed how God from the spiritual realm created the natural realm. ದೇವರು ಯಾವ ರೀತಿಯಾಗಿ ಆತ್ಮಿಕವಾದ ಮಂಡಲದಿಂದ ನೈಸರ್ಗಿಕ ಮಂಡಲವನ್ನು ಉಂಟು ಮಾಡಿದನೆಂಬುದಾಗಿ ಕಲಿತುಕೊಂಡೆವು. God spoke the natural realm into existence. ದೇವರು ನೈಸರ್ಗಿಕ ಮಂಡಲವನ್ನ ತನ್ನ ವಾಕ್ಯದಿಂದ ಉಂಟು ಮಾಡಿದನು. We also addressed how the natural world is subject to the spiritual. ಯಾವ ರೀತಿಯಾಗಿ ನೈಸರ್ಗಿಕ ಮಂಡಲವು ಅದು ಆತ್ಮಿಕ ಮಂಡಲದ ಅಧೀನದಲ್ಲಿದೆ ಎಂಬುದಾಗಿ ಅರಿತುಕೊಂಡೆವು. We also discussed about how there are beings in the spirit and in the natural. ಯಾವ ರೀತಿಯಾಗಿ ಆತ್ಮಿಕ ಮಂಡಲದಲ್ಲಿಯೂ ನೈಸರ್ಗಿಕ ಮಂಡಲದಲ್ಲಿ ಜೀವಿಗಳಿದೆ ಎಂಬುದಾಗಿ ಕಲಿತುಕೊಂಡೆವು. We discussed about angels, ministering angels, fallen angels and demons. ಅದರ ನಂತರವಾಗಿ ನಾವು ಕಾರ್ಯನಿರ್ವಹಿಸುವಂಥ ದೂತರು, ತಳ್ಳಲ್ಪಟ್ಟಂಥ ದೂತರು ಮತ್ತು ದೆವ್ವದ ಕುರಿತಾಗಿ ಕಲಿತೆವು. We also did see how man fell. ಅದೇ ರೀತಿಯಾಗಿ ಮನುಷ್ಯನ ಪತನ ಅಥವಾ ಬಿದ್ದಂತ ಕಾರ್ಯವನ್ನು ನೋಡಿದೆವು. And the result of it was how Satan gained control of the earth. ಅದರ ಫಲಿತಾಂಶವಾಗಿ ಸೈತಾನನು ಭೂಮಿಯ ಮೇಲೆ ಅವನು ಯಾವ ರೀತಿಯಾಗಿ ಅಧಿಕಾರ ಹೊಂದಿಕೊಂಡನು. And at the same time we also understood, or we also discussed about God's powerful redemptive work. ನಂತರವಾಗಿ ದೇವರ ಬಿಡುಗಡೆಗಾದಂಥ ಶಕ್ತಿಯುತವಾದಂಥ ತನ್ನ ಕಾರ್ಯವನ್ನ ನೋಡಿದೆವು. We also discussed about learning to live from the spiritual into the natural is very important. ನಾವು ಆತ್ಮಿಕ ಮಂಡಲದಿಂದ ಸ್ವಾಭಾವಿಕ ಮಂಡಲದಲ್ಲಿ ನಾವು ಜೀವಿಸುವುದಕ್ಕೆ ಕಲಿತುಕೊಳ್ಳಬೇಕೆಂಬುದಾಗಿ ಕಲಿತೆವು. Today we're going to be looking at, I'm going to be talking to you about what are the 4 rules of engagement. ಈ ದಿವಸದಲ್ಲಿ ನಮ್ಮೊಟ್ಟಿಗೆ 4 ನಿಯಮಗಳು ನಮ್ಮನ್ನ ತೊಡಗಿಸಿಕೊಳ್ಳುವುದರ ಕುರಿತಾಗಿ ಕಲಿಯಲಿಕ್ಕಿದ್ದೇವೆ. What do I mean by that is how do we bring the spiritual to bear on the natural in our life situations. ನಮ್ಮ ಜೀವಿತದ ಪರಿಸ್ಥಿತಿಗಳಲ್ಲಿ ಯಾವ ರೀತಿಯಾಗಿ ಆತ್ಮಿಕ ಮಂಡಲದಿಂದ ನಾವು ನೈಸರ್ಗಿಕವಾದ ಮಂಡಲದಲ್ಲಿ ನಾವು ಫಲ ಕಾಣಲಿಕ್ಕಾಗಿ. How do we engage the spiritual realm as believers, as spiritual beings to bear upon the natural. ನಾವು ಯಾವ ರೀತಿಯಾಗಿ ಆತ್ಮಿಕ ಜೀವಿಗಳಾಗಿ ನಾವು ನೈಸರ್ಗಿಕವಾದಂಥ ಜೀವಿತದ ಮೇಲೆ ಕಾರ್ಯನಿರ್ವಹಿಸಬೇಕೆಂಬುದಾಗಿ. So the Bible does give us more than 4 rules of engagement. ನಮಗೆ ಸತ್ಯವೇದವು ನಮ್ಮನ್ನ ತೊಡಗಿಸಿಕೊಳ್ಳುವುದಕ್ಕೆ 4ಕ್ಕಿಂತಲೂ ಅಧಿಕವಾಗಿ ಕಾರ್ಯಗಳನ್ನು ತಿಳಿಸುತ್ತದೆ. But I'm going to give you 4 main rules of engagement. ಆದರೆ ನಾನು ನಿಮಗೆ ಈ ಪ್ರಾಮುಖ್ಯವಾದ 4 ನಿಯಮಗಳನ್ನು ತಿಳಿಯಪಡಿಸ್ತೇನೆ. All right, okay. The first one that I want to talk to you about is the cross of Jesus Christ. ಅದರಲ್ಲಿ ಮೊದಲನೇ ಕಾರ್ಯ ಯೇಸು ಕ್ರಿಸ್ತನ ಶಿಲುಬೆ.
always engage the natural world based on the cross. ಯಾವಾಗಲೂ ಸಹ ನೈಸರ್ಗಿಕವಾದಂಥ ಈ ಲೋಕವನ್ನ ಯೇಸು ಕ್ರಿಸ್ತನ ಶಿಲುಬೆಯಿಂದ ತೊಡಗಿಸ್ಕೊಳ್ಳಿ. You know, the 1 Corinthians chapter 1 verses 17 to 24, this is what it says. It says the message of the cross is the power of God and the wisdom of God. 1 ಕೊರಿಂಥ 1ನೇ ಅಧ್ಯಾಯದ 27ನೇ ವಾಕ್ಯದಿಂದ ದೇವರ ಒಂದು ಜ್ಞಾನವಾದಂಥದ್ದು ಅದು ಬಲಿಷ್ಠ ನಾಚಿಕೆ ಪಡಿಸುವಂಥದ್ದಾಗಿದೆ. If you are a believer in the Lord Jesus Christ, ನೀವು ಯೇಸು ಕ್ರಿಸ್ತನಲ್ಲಿ ವಿಶ್ವಾಸಿಯಾಗಿದ್ದರೆ the cross is the most essential part of your life. ನಿಮ್ಮ ಜೀವಿತದ ಒಂದು ಪ್ರಾಮುಖ್ಯವಾದಂಥ ಭಾಗವೇ ಶಿಲುಬೆಯಾಗಿದೆ. The cross of Jesus Christ is the most essential part of your life. ಯೇಸು ಕ್ರಿಸ್ತನ ಶಿಲುಬೆಯೇ ನಮ್ಮ ಜೀವಿತದ ಪ್ರಾಮುಖ್ಯವಾದಂಥ ಒಂದು ಕಾರ್ಯವಾಗಿದೆ. You know, that's what Apostle Paul is saying. The message of the cross is both the power of God and the wisdom of God. ಅದರಿಂದಲೇ ಪೌಲನು ಹೇಳುತ್ತಾನೆ, ಶಿಲುಬೆಯ ಈ ಒಂದು ಸಂದೇಶವು ದೇವರ ಬಲವೂ ಆಗಿದೆ ಎಂಬುದಾಗಿ. And Romans chapter 8 verses 32 goes on to say, he who did not spare his own son but delivered him up for us all, how shall he not with him also freely give us all things? ರೋಮಾಪುರದವರಿಗೆ ಬರೆದ ಪತ್ರಿಕೆ 8ನೇ ಅಧ್ಯಾಯದ 32ನೇ ವಾಕ್ಯ ಹೇಳುತ್ತದೆ, ಸ್ವಂತ ಮಗನನ್ನು ಉಳಿಸಿಕೊಳ್ಳದೆ ಆತನನ್ನು ನಮ್ಮೆಲ್ಲರಿಗೋಸ್ಕರ ಒಪ್ಪಿಸಿಕೊಟ್ಟನಲ್ಲ ಎಂಬುದಾಗಿ. So on the cross, sin has been dealt with once and for all. ಶಿಲುಬೆಯ ಮೇಲೆ ಪಾಪವು ಒಂದೇ ಸಾರಿ ಅದು ಮುರಿಯಲ್ಪಟ್ಟಿತು. 2 Corinthians chapter 5 verses 21 says, for he made him who knew no sin to be sin for us, that we might become the righteousness of God in him. 2 ಕೊರಿಂಥ 5ನೇ ಅಧ್ಯಾಯ ಅದರ 21ನೇ ವಾಕ್ಯದ ನೋಡುತ್ತೇವೆ, ನಾವು ಆತನಲ್ಲಿ ದೇವರಿಗೆ ಸಮರ್ಪಕವಾದ ನೀತಿ ಸ್ವರೂಪಿಗಳಾಗುವಂತೆ ದೇವರು ಪಾಪ ಜ್ಞಾನವಿಲ್ಲದ ಆತನನ್ನು ನಮಗೋಸ್ಕರ ಪಾಪ ಸ್ವರೂಪಿಯಾಗ ಮಾಡಿದನು. So the cross tells us that I am worth everything to God. ಶಿಲುಬೆಯು ನಮಗೆ ತಿಳಿಯಪಡಿಸುವಂತ ಕಾರ್ಯ, ನಾನು ದೇವರಿಗೆ ಆತನಿಗೆ ಶ್ರೇಷ್ಠನಾಗಿದ್ದೇನೆ ಎಂಬುದಾಗಿ. The cross is the demonstration of God's love to each one of us. ನಮ್ಮ ಪ್ರತಿಯೊಬ್ಬರಿಗೂ ಸಹ ಶಿಲುಬೆಯು ದೇವರ ಪ್ರೀತಿಯ ತೋರ್ಪಡಿಸುವಂತ ಕಾರ್ಯವಾಗಿದೆ. So we must learn to reject feelings of guilt, shame, unworthiness and inferiority. ನಾವು ನಮಗೆ ಬರುವಂತ ಎಲ್ಲ ಪಾಪ ಪಶ್ಚಾತ್ತಾಪ ನಂತರವಾಗಿ ನಮಗೆ ಬರುವಂತ ಎಲ್ಲ ದೋಷ ಮತ್ತು ನಾನು ಯಾವುದಕ್ಕೂ ಉಪಯೋಗವಿಲ್ಲಂತ ಈ ಭಾವನೆಗಳನ್ನ ನಾವು ತೆಗೆದು ಬಿಡಬೇಕು. The Bible says Satan is the accuser of the brethren. ಯಾಕಂದ್ರೆ ಸತ್ಯದ ಹೇಳುತ್ತದೆ, ಸಹೋದರರ ಕುರಿತಾಗಿ ದೂಷಣೆ ಮಾಡುವಂತ ದೂಷಣೆಗಾರನು And he is ಆತನೆಂಬುದಾಗಿ. constantly accusing us of things that we have done in the past. ನಾವು ನಮ್ಮ ಪೂರ್ವದಲ್ಲಿ ಮಾಡಿದಂತ ಅನೇಕ ಕಾರ್ಯಗಳ ಕುರಿತಾಗಿ ಅವನು ದೋಷಣೆಯನ್ನ ಏರುತ್ತಿರುತ್ತಾನೆ. Trying to bring in shame, trying to bring in guilt, but we as God's people, we must know and understand that the cross tells us that I am worth everything to God and God loves us. ಸೈತಾನ ತರುವಂತ ಎಲ್ಲ ಕಾರ್ಯಗಳನ್ನ ಬದಿಗಿಟ್ಟು ನಾವು ಹೇಳಬೇಕು, ನಾನು ದೇವರ ಶ್ರೇಷ್ಠನಾಗಿದ್ದೇನೆಂಬುದಾಗಿ. And you and I are God's beloved people. ನಾನು ಮತ್ತು ನೀವುಗಳು ದೇವರ ಪ್ರಿಯರಾದಂತ ಮಕ್ಕಳಾಗಿದ್ದೇವೆ. So, learn to reject guilt, shame, condemnation and all of these. ನೀವು ಅಪರಾಧವನ್ನ, ಅವಮಾನವನ್ನ, ನಂತರವಾಗಿ ತಪ್ಪು ದೋಷಣೆಯನ್ನು ಎಲ್ಲವನ್ನ ತಿರಸ್ಕರಿಸಿ. And at the same time, sickness and disease was also dealt with on the cross. ಶಿಲುಬೆಯ ಮೇಲೆ ರೋಗವು ಎಲ್ಲ ಕಾರ್ಯಗಳು ಮರಣವು ಜಯಿಸಲ್ಪಟ್ಟಿತು. Isaiah 53 verses 4 and 5, it says, surely he has borne our griefs and carried our sorrows, yet we esteemed him stricken, smitten by God and afflicted. Verses 5, but he was wounded for our transgressions, he was bruised for our iniquities, the chastisement for our peace was upon him, and by his stripes we are healed.
ಏಷ 53ನೇ ಅಧ್ಯಾಯ 4-5 ವಾಕ್ಯಗಳು. ನಿಜವಾಗಿಯೂ ನಮ್ಮ ಸಂಕಟಗಳನ್ನು ಅನುಭವಿಸಿದನು, ಅವನು ಹೊತ್ತ ಹೊರೆಯು ನಮ್ಮ ಸಂಕಟವೇ ಹೌದು. ನಾವಾದರೋ ಅವನು ದೇವರಿಂದ ಬಾಧಿತನು, ಪೆಟ್ಟು ತಿಂದವನು, ಕುಗ್ಗಿಸಲ್ಪಟ್ಟವನೆಂದು ಭಾವಿಸಿಕೊಂಡೆವು. ನಮ್ಮ ದ್ರೋಹಗಳ ದೆಸೆಯಿಂದ ಅವನಿಗೆ ಗಾಯವಾಯಿತು, ನಮ್ಮ ಅಪರಾಧಗಳ ನಿಮಿತ್ತ ಅವನು ಜಜ್ಜಲ್ಪಟ್ಟನು. So that means wholeness, that means shalom. Shalom, the word shalom, which is a Hebrew word which means to be made whole. Wholeness was provided for us on the cross. ಶಿಲುಬೆಯ ಮೇಲೆ ನಮಗೆ ಪರಿಪೂರ್ಣತೆಯು ದೊರೆಯಿತು. ಶಲೋಮ್ ಎಂಬುದಾಗಿ ಹೇಳುವಾಗ ಪರಿಪೂರ್ಣತೆ ಎಂಬುದಾಗಿ ಅದು ನಮಗೆ ಶಿಲುಬೆಯಲ್ಲಿ ಕರ್ತನಾದ ಯೇಸು ಮುಖಾಂತರವಾಗಿ ದೊರೆಯಲ್ಪಟ್ಟಿತು. So any area of our lives that we don't see the shalom of God, or we don't see a wholeness, God's wholeness in our lives, we must learn to invite the redemptive power of the cross or the redemptive power of the blood of Jesus into that area. ನಮ್ಮ ಜೀವಿತದ ಯಾವುದೇ ಭಾಗದಲ್ಲಿ ನಾವು ಶಲೋಮನ್ನ ಅಂದರೆ ಯೇಸು ಕ್ರಿಸ್ತನು ನಮಗಾಗಿ ಮಾಡಿದ ಪರಿಪೂರ್ಣವಾದಂಥ ಕಾರ್ಯವನ್ನ ಕಾಣಲಿಲ್ಲವಾದರೆ ನಾವು ಆತನ ಶಿಲುಬೆಯ ಕಾರ್ಯಗಳನ್ನ ನಮ್ಮಲ್ಲಿ ನಾವು ಕಾರ್ಯ ಮಾಡುವಂತೆ ನಾವು ಆಹ್ವಾನಿಸಬೇಕು. On the cross, sinful addictions and bondages were broken. ಶಿಲುಬೆಯ ಮೇಲೆ ಎಲ್ಲ ರೀತಿಯಾದಂಥ ಅಭ್ಯಾಸಗಳು ಮುರಿಯಲ್ಪಟ್ಟಿತು. Concerning the work of the flesh. ಶರೀರಕ್ಕೆ ಸಂಬಂಧಪಟ್ಟಂತ ಎಲ್ಲ ಕಾರ್ಯಗಳು. Romans chapter 6 verses 6, 7 and 14 talks about it. ರೋಮ ಪತ್ರಿಕೆ 6ನೇ ಅಧ್ಯಾಯ ಅದರ 6 ಮತ್ತು 7 ವಾಕ್ಯಗಳು ಅದನ್ನು ಹೇಳುತ್ತವೆ. We also see Satan was defeated on the cross. ಶಿಲುಬೆಯ ಮೇಲೆ ಸೈತಾನನು ಅವನು ಸೋಲಿಸಲ್ಪಟ್ಟನು. So we must take time to enforce this victory of the cross into our lives. ನಮ್ಮ ಜೀವಿತದ ಮೇಲೆ ಶಿಲುಬೆಯಲ್ಲಿ ದೇವರು ಕೊಟ್ಟಿರುವಂತ ಈ ಜಯವನ್ನ ನಾವು ಅಳವಡಿಸಿಕೊಳ್ಳಬೇಕು. For example, you are going through a situation, it could be physical condition, a physical ailment, or it could be a challenge in your job, or any aspect of your life, or you're praying for your loved one. If you are a believer in the Lord Jesus Christ, if you are a believer who loves the Lord, believes in the Word, filled with His Spirit, we must learn to enforce this victory that Jesus has provided for us on the cross into our lives. ನಮ್ಮ ಶರೀರದಲ್ಲಿ ಕಾಯಿಲೆ ಅಥವಾ ನಮ್ಮ ಪ್ರೀತಿ ಪಾತ್ರರಿಗಾಗಿ ಪ್ರಾರ್ಥಿಸ್ತಿರಬಹುದು, ಅಥವಾ ಕೆಲಸದ ಸನ್ನಿವೇಶವಾಗಿರಬಹುದು, ಯಾವುದೇ ಪರಿಸ್ಥಿತಿ ಆಗಿದ್ರೂ ಸಹ ನಾವು ಶಿಲುಬೆಯ ಕಾರ್ಯವನ್ನ ಆ ವಿಷಯಗಳಲ್ಲಿ ನಾವು ಅಳವಡಿಸಬೇಕು. And the most powerful aspect about the cross is this, that the cross established us in blood covenant with God. ಈ ಶಿಲುಬೆಯಾದಂಥದ್ದು ದೇವರೊಟ್ಟಿಗಾದಂಥ ಆ ಒಂದು ಒಡಂಬಡಿಕೆಯಲ್ಲಿ ನಮ್ಮನ್ನ ಅದು ನಿಯೋಜಿಸಿದೆ. We are in blood covenant with God. ನಾವು ದೇವರೊಟ್ಟಿಗೆ ಆ ರಕ್ತದಿಂದ ನೇಮಿತವಾದಂಥ ಒಡಂಬಡಿಕೆಯಲ್ಲಿ ಸ್ಥಾಪಿಸಲ್ಪಟ್ಟಿದ್ದೇವೆ. Our relationship with God is just not any ordinary relationship. ನಮಗೆ ದೇವರೊಟ್ಟಿಗಿರುವಂತಹ ಸಂಬಂಧವು ಸಾಧಾರಣವಾದಂಥ ಸಂಬಂಧವಲ್ಲ. It's a relationship covered by the blood of Jesus. ಅದು ಯೇಸು ಕ್ರಿಸ್ತನ ರಕ್ತದಿಂದ ಆವರಿಸಿಕೊಳ್ಳಲ್ಪಟ್ಟಂತದಾಗಿದೆ. And because of this blood covenant, we are protected, we are provided, we are preserved, and so on. ಈ ಒಂದು ರಕ್ತದಿಂದ ಮಾಡಲ್ಪಟ್ಟಂತ ಒಡಂಬಡಿಕೆ ನಿಮಿತ್ತವಾಗಿ ನಮಗೆ ಎಲ್ಲವೂ ಅನುಗ್ರಹಿಸಲ್ಪಡುತ್ತದೆ, ಕೊಡಲ್ಪಡುತ್ತದೆ, ನಂತರ ಸಂರಕ್ಷಿಸಲ್ಪಡುತ್ತೇವೆ, ನಾವು ಸುರಕ್ಷಿತವಾಗಿದ್ದೇವೆ. You know, Isaiah chapter 54 verses 10 says, "For the mountains shall depart and the hills be removed, but my kindness shall not depart from you, nor my covenant of peace be removed, says the Lord, who has mercy on you." ಏಷ 54ನೇ ಅಧ್ಯಾಯದ 10ನೇ ವಾಕ್ಯ ಹೇಳುತ್ತವೆ, ಬೆಟ್ಟಗಳು ಸ್ಥಳವನ್ನು ಬಿಟ್ಟು ಹೋದಾವು, ಗುಡ್ಡಗಳು ಕದಲಿಯಾವು, ಆದರೆ ನನ್ನ ಕೃಪೆಯು ನಿನ್ನನ್ನು ಬಿಟ್ಟು ಹೋಗದು. We are receiving what God has made available to us through the finished work of Christ on the cross. ಯೇಸು ಕ್ರಿಸ್ತನ ಶಿಲುಬೆಯಲ್ಲಿ ಮುಗಿಸಿರುವಂತ ತನ್ನ ಕೆಲಸದ ನಿಮಿತ್ತವಾಗಿ ನಾವು ಎಲ್ಲ ಕಾರ್ಯಗಳನ್ನು ಹೊಂದಿಕೊಳ್ಳುತ್ತೇವೆ. And finally, 1 Corinthians chapter 10 verses 16 to 17 talks about the communion of the blood of Jesus Christ. 1 ಕೊರಿಂಥ 10ನೇ ಅಧ್ಯಾಯ ಅದರ 16-17 ವಾಕ್ಯದಲ್ಲಿ ಯೇಸು ಕ್ರಿಸ್ತನ
ಅಲ್ಲಿ ಇರುವಂತ ಕರ್ತನ ಭೋಜನ ಕಾರ್ಯಗಳ ಕುರಿತಾಗಿ ನೋಡುತ್ತೇವೆ. It talks about the body that was broken for us and the blood that was shed for us, that we partake in the Lord's table. ನಮಗೋಸ್ಕರವಾಗಿ ಮುರಿಯಲ್ಪಟ್ಟಂತ ಆತನ ಶರೀರವು ಸುರಿಸಲ್ಪಟ್ಟ ಆತನ ರಕ್ತವನ್ನ ನಾವು ಕರ್ತನ ಭೋಜನದಲ್ಲಿ ಸ್ವೀಕರಿಸ್ತೇವೆ. And we also spoke about how people who are not in relationship with God can also operate in the spiritual realm. ಅದೇ ರೀತಿಯಾಗಿ ಕರ್ತನಲ್ಲಿ ಇಲ್ಲದವರು ಸಹ ಈ ಮಂಡಲದಲ್ಲಿ ಕಾರ್ಯ ಮಾಡಲಿಕ್ಕೆ ಸಾಧ್ಯ. All right. So, but here's the thing. We who have been created by God, we who have a relationship with God, we, engage in the spiritual realm. One of the rules of engagement is what we looked at as understanding the power of the cross. At the same time, those who don't have a relationship with God also operate in the demonic aspect or demonic side of the spiritual realm. They also engage the spiritual world by making their own sacrifices. ನೋಡಿ, ನಾವು ಕಲಿತಂತ ರೀತಿಯಲ್ಲಿ ಈಗಾಗಲೇ ನಾವು ಕಲಿತಿರುವಂತೆ ನಾವು ಆತ್ಮಿಕವಾಗಿ ತೊಡಗಿಸಿಕೊಳ್ಳುವುದರ ನಿಯಮಗಳಲ್ಲಿ ನಾವು ಗೊತ್ತು ಶಿಲುಬೆಯ ಕಾರ್ಯಗಳ ಮುಖಾಂತರವಾಗಿ. ಆದರೆ ಕರ್ತನನ್ನ ಅರಿಯದವರು ಅವರು ದೆವ್ವದ ಮುಖಾಂತರವಾಗಿ ಅನೇಕ ಬಲಿಗಳನ್ನು ಸಮರ್ಪಿಸುವುದರ ಮುಖಾಂತರವಾಗಿ ಅವರು ಕಾರ್ಯ ಮಾಡುವುದನ್ನ ತಿಳಿದಿದ್ದೇವೆ. So that's why it's so powerful how important is our relationship with him. ಆದ್ದರಿಂದಲೇ ನಮಗೆ ಆತನೊಟ್ಟಿಗಿರುವ ಸಂಬಂಧವಾದಂಥದ್ದು ಅರಿತುಕೊಳ್ಳುವಂಥದ್ದು ತುಂಬಾ ಪ್ರಾಮುಖ್ಯತೆ. And that's why it's so important for us to understand what the cross of Jesus Christ has provided for us on the cross. ಆದ್ದರಿಂದಲೇ ಕರ್ತನಾದ ಯೇಸು ಕ್ರಿಸ್ತನ ಶಿಲುಬೆಯು ನಮಗೋಸ್ಕರವಾಗಿ ಏನು ಕೊಟ್ಟಿದೆ ಎಂಬುದಾಗಿ ತಿಳ್ಕೊಳ್ಳುವುದು ಅವಶ್ಯ. So the cross of Jesus Christ is the first main rule of engagement. ಯೇಸು ಕ್ರಿಸ್ತನ ಶಿಲುಬೆಯಾದಂಥದ್ದು ನಿಯಮದ ಮೊದಲನೆಯ ಸ್ಥಾನವಾಗಿದೆ. Let's look at the second rule of engagement. ನಮಗಿರುವಂತ ಈ ತೊಡಗಿಸಿಕೊಳ್ಳುವುದಕ್ಕಿರುವಂತ ಎರಡನೆಯ ನಿಯಮ ಏನು? I'd like to call it as submission to God. ದೇವರಿಗಾದಂತ ಸಮರ್ಪಣೆ ಎಂಬುದಾಗಿ ಹೇಳಲಿಕ್ಕೆ ಬಯಸ್ತೇನೆ. We must learn to walk in submission to the Father of spirits. ನಾವು ಆತ್ಮಗಳಿಗೆ ತಂದೆಯಾಗಿರುವವನಿಗೆ ಸಮರ್ಪಿಸಿ ನಡೆಯುವುದನ್ನು ಕಲಿಯಬೇಕು. The Bible calls God as the Father of spirits. ಆತನು ಆತ್ಮಗಳ ತಂದೆ ಎಂಬುದಾಗಿ ಸತ್ಯದಾತನು ಕರೆಯುತ್ತದೆ. So we must learn to walk in submission to our Father. ನಮ್ಮ ತಂದೆಗೆ ಸಮರ್ಪಿತರಾಗಿ ನಡೆದುಕೊಳ್ಳುವುದನ್ನು ಕಲಿಯಬೇಕು. Hebrews chapter 12 verses 9 talks about it. It says, furthermore, we have had human fathers who corrected us and we paid them respect. Shall we not much more readily be in subjection to the Father of spirits and live? ಹಿಬ್ರಿಯ 12ನೇ ಅಧ್ಯಾಯ 9ನೇ ವಾಕ್ಯ, ಇದು ಮಾತ್ರವಲ್ಲದೆ ನಮ್ಮನ್ನು ಶಿಕ್ಷಿಸಿದಂಥ ಶರೀರ ಸಂಬಂಧವಾದ ತಂದೆಗಳನ್ನು ಸನ್ಮಾನಿಸಿದ್ದೇವಷ್ಟೇ, ನಮ್ಮ ಆತ್ಮಗಳಿಗೆ ತಂದೆಯಾಗಿರುವ ಆತನಿಗೆ ನಾವಿನ್ನು ಹೆಚ್ಚಾಗಿ ಒಳಪಟ್ಟು ಜೀವಿಸಬೇಕಲ್ಲವೇ. So that means God is inviting us into a place of yieldedness, consecration and dedication to God. ದೇವರು ನಮ್ಮನ್ನ ಒಂದು ಶುದ್ಧೀಕರಣಕ್ಕೋಸ್ಕರವಾಗಿ ಸಮರ್ಪಿತವಾದ ಜೀವಿತಕ್ಕಾಗಿ ಆತ ನಮ್ಮನ್ನು ಕರೆಯುತ್ತಿದ್ದಾನೆ. We just can't engage in the realm of the spirit. We just can't operate in the realm of the spirit as believers by not walking in holiness or not walking in purity according to God's word that God is inviting us to walk in. ಆತನೊಟ್ಟಿಗೆ ನಡೆಯಲಿಕ್ಕಾಗಿ ದೇವರು ನಮ್ಮನ್ನ ಕರೆಯುವಾಗ ನಾವೊಂದು ಪವಿತ್ರವಾದಂಥ ಜೀವಿತ ಕಾರ್ಯಗಳನ್ನ ಇಲ್ಲದೆ ನಡೆಯಲಿಕ್ಕೆ ಸಾಧ್ಯವಿಲ್ಲ. So he is inviting us into a place of yieldedness to him. ಆತನಿಗಾದಂಥ ಒಂದು ಸಮರ್ಪಕ ಜೀವಿತಕ್ಕಾಗಿ ಆತ ನಮ್ಮನ್ನು ಕರೆಯುತ್ತಿದ್ದಾನೆ. A place of consecration, ಒಂದು ಶುದ್ಧೀಕರಣಕ್ಕಾಗಿ, dedication to God. ದೇವರಿಗಾದಂಥ ಒಂದು ಸಮರ್ಪಣೆ. God created us a beings with free will. ಆತನು ನಮಗೆ ಆರಿಸಿಕೊಳ್ಳುವಂತ ಒಂದು ಕೃಪೆಯನ್ನು ಆತ ನಮಗೆ ಕೊಟ್ಟಿದ್ದಾನೆ. So
it's not that God is forcefully bringing us into a place of submission. ಆತನು ನಮ್ಮನ್ನ ಒಂದು ಒತ್ತಡದ ಮೇರೆಗೆ ನಾವು ಕರೆಯುತ್ತಿಲ್ಲ. God never created us to function like robots. ಆತನು ನಾವು ರೋಬೋಗಳ ಹಾಗೆ ಕಾರ್ಯ ಮಾಡಲಿಕ್ಕಾಗಿ ನಮ್ಮನ್ನು ಸೃಷ್ಟಿ ಮಾಡಲಿಲ್ಲ. He created man with a free will and to choose. ಸ್ವ ಇಚ್ಛೆಯನ್ನ ದೇವರು ನಮಗೆ ಕೊಟ್ಟು ನಾವು ಆರಿಸಿಕೊಳ್ಳುವಂತೆ ದೇವರು ಇಟ್ಟಿದ್ದಾನೆ. So we must be willingly come into submission to God. ನಾವು ದೇವರ ಬಳಿಗೆ ಬರುವಾಗ ನಾವು ಮನಪೂರ್ವಕವಾಗಿ ನಾವು ಒಪ್ಪಿಸಿಕೊಡಬೇಕು. We see that in the Garden of Eden, Adam and Eve, instead of obeying to what God has said, submitted to Satan's instruction. ನಾವು ನೋಡುತ್ತೇವೆ ಏದೇನ್ ತೋಟದಲ್ಲಿ ಆದ ಮತ್ತು ಅವ್ವ ದೇವರು ಹೇಳಿದಂತ ಕಾರ್ಯಗಳಿಗೆ ಅವರು ವಿಧೇಯರಾಗದೆ ಅವರು ಸೈತಾನನಿಗೆ ವಿಧೇಯರಾದರು. Not only that, but Luke chapter 4 verses 6 says, and the devil said to him, that's to Jesus, all this authority I will give you and their glory, for this has been delivered to me and I give it to whomever I wish. ಲೂಕ 4ನೇ ಅಧ್ಯಾಯದ 6ನೇ ವಾಕ್ಯದಲ್ಲಿ ಎಲ್ಲವೂ ಕೊಡಲ್ಪಟ್ಟಿದೆ, ನೀನು ಅಡ್ಡ ಬೀಳುವುದಾದರೆ ನಿನಗೆ ಎಲ್ಲವನ್ನ ಕೊಡುತ್ತೇನೆ. So this power and authority, dominion that was given to Adam and Eve, because they obeyed and submitted to Satan's instruction, now that authority was given to Satan. ನೋಡಿ, ಆದ ಮತ್ತು ಅವಳಿಗೆ ಕೊಡಲ್ಪಟ್ಟಂತ ಈ ಎಲ್ಲ ಅಧಿಕಾರವು ಅವರು ಸೈತಾನನಿಗೆ ಅವರು ಅಧೀನರಾದದರಿಂದ ಅವನು ತೆಗೆದುಕೊಂಡನು. But we see in James chapter 4 verses 7, the Bible says, therefore submit to God, resist the devil and he will flee from you. ಯಾಕೋಬನ ಪತ್ರಿಕೆ 4ನೇ ಅಧ್ಯಾಯದ ಅದರ 7ನೇ ವಾಕ್ಯದಲ್ಲಿ ನೋಡುತ್ತೇವೆ, ಈಗಿರಲಾಗಿ ದೇವರಿಗೆ ಒಳಗಾಗಿರಿ, ಸೈತಾನ ಎದುರಿಸಿರಿ, ಅವನು ನಿಮ್ಮನ್ನು ಬಿಟ್ಟು ಬಿಡುವನು. We are called to submit to God and his word. ನಾವು ದೇವರಿಗೂ ಆತನ ವಾಕ್ಯಕ್ಕೂ ನಾವು ಸಮರ್ಪಿಸಲಿಕ್ಕಾಗಿ ಕರೆಯಲ್ಪಟ್ಟಿದ್ದೇವೆ. And to resist the devil. ಸೈತಾನನನ್ನು ಎದುರಿಸಲಿಕ್ಕಾಗಿ ಕರೆಯಲ್ಪಟ್ಟಿದ್ದೇವೆ. And he will flee from you. ಅವನು ನಿಮ್ಮನ್ನು ಬಿಟ್ಟು ಓಡಿ ಹೋಗುತ್ತಾನೆ. So authority and power flows through submission and consecration. ಅಧಿಕಾರವು ಮತ್ತು ಬಲವು ಸಮರ್ಪಣೆ ಮತ್ತು ಪರಿಶುದ್ಧತೆಯೊಟ್ಟಿಗೆ ನಡೆಯುತ್ತದೆ. And not only that, God's kingdom is extended through our submission. ನಮ್ಮೊಂದು ಸಮರ್ಪಣೆ ಮುಖಾಂತರವಾಗಿ ದೇವರ ರಾಜ್ಯವು ವಿಸ್ತರಿಸಲ್ಪಡುತ್ತದೆ. So we're going to continue from where we left off. ನಾವು ಎಲ್ಲಿ ನಿಲ್ಲಿಸಿದ್ದೀವಿ ಅಲ್ಲಿಂದ ನಾವು ಪ್ರಾರಂಭಿಸಲಿಕ್ಕಿದ್ದೇವೆ in our next episode. ನಮ್ಮ ಮುಂದಿನ ಸಂಚಿಕೆಯಲ್ಲಿ. But I would encourage you to continue to meditate and ponder on what was taught to you today. ನಿಮಗೆ ದಿವಸದಲ್ಲಿ ಕಲಿಸಿಕೊಟ್ಟಂತ ಈ ವಿಷಯಗಳನ್ನ ನೀವು ಅದರಲ್ಲಿ ನೀವೇನು ಆಳವಾಗಿ ನೀವು ಅದನ್ನು ಧ್ಯಾನಿಸಿರಿ. And these rules of engagement can be very powerful to implement even as we grow in our relationship with God in our day-to-day life. ನಮ್ಮ ಪ್ರತಿದಿನದ ಜೀವಿತದಲ್ಲಿ ನಾವು ನಡೆಯುವಾಗ ನಾವು ಈ ಕಾರ್ಯಗಳನ್ನ ನಮ್ಮಲ್ಲಿ ಅಳವಡಿಸಿಕೊಳ್ಳುವಂಥದ್ದು ಪ್ರಾಮುಖ್ಯವಾಗಿದೆ. All right, God bless you. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ. See you in our next episode. ಮುಂದಿನ ಸಂಚಿಕೆಯಲ್ಲಿ ನೋಡೋಣ. Thank you.